MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಮಠ ಮಧ್ಯಾಹ್ನದ ಹೊತ್ತು ರಸ್ತೆಯಲ್ಲಿ ಜನರೆಲ್ಲ ಎಂದಿನಂತೆ ಸಂಚರಿಸುತ್ತಿದ್ರು. ಇದೇ ಹೊತ್ತಲ್ಲಿ ನುಗ್ಗಿದ ಕ್ರಿಮಿಗಳು ಜ್ಯುವೆಲ್ಲರಿ ಶಾಪ್ ದರೋಡೆ ಮಾಡಿದ್ದಾರೆ. ಮೈಸೂರಿನಲ್ಲಿ ನಡೆದಿರುವ ರಾಬರಿಯ ದೃಶ್ಯಗಳು ಬೆಚ್ಚಿ ಬೀಳಿಸುವಂತಿದೆ. ಬೆಚ್ಚಿ ಬೀಳಿಸುವಂತಿದೆ ಜ್ಯುವೆಲ್ಲರಿ ಶಾಪ್ ದರೋಡೆ ದೃಶ್ಯ. ಗಾಳಿಯಲ್ಲಿ ಗುಂಡು ಹಾರಿಸಿ ಎಸ್ಕೇಪ್ ಆದ ರಾಬರ್ಸ್. ಮಠ ಮಧ್ಯಾಹ್ನ 2:02 ಜ್ಯುವೆಲ್ಲರಿ ಶಾಪ್ಗೆ ನುಗ್ಗೋ ದರೋಡೆಕೋರರು ಒಳಗಿದ್ದ ಸಿಬ್ಬಂದಿ ಕಡೆಗೆ ಗನ್ ತೋರಿಸಿ ಗುರಿ ಮಾಡಿ ಬೆದರಿಸುತ್ತಿದ್ದಂತೆ ಎಲ್ಲರೂ ಕುಕ್ಕರುಗಾಲಲ್ಲಿ ಕೂತು ಕೈ ಮೇಲಕ್ಕೆತ್ತಿ ಬಿಟ್ರು. ಅಲ್ಲಿಂದ ಅಕ್ಷರಶಃ ಆರ್ಭಟಿಸಿದ್ದು ರಾಬರ್ಸ್. ಮೈಸೂರು ಜಿಲ್ಲೆ ಹುಣಸೂರಿನ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲ್ಲರಿ ಶಾಪ್ನಲ್ಲಿ ನಡೆದ ದರೋಡೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಹಾಡ ಹಗಲೇ ಜ್ಯುವೆಲ್ಲರಿ ಶಾಪ್ಗೆ ನುಗ್ಗಿದ್ದ 5 ದರೋಡೆಕೋರರು ಕೋಟಿ ಮೌಲ್ಯದ ಆಭರಣ ದೋಚಿ ಎಸ್ಕೇಪ್ ಆಗಿದ್ದಾರೆ. ಇದರ ದೃಶ್ಯಗಳೆಲ್ಲ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೈಕ್ನಲ್ಲಿ ಬರೋ ಕ್ರಿಮಿಗಳು ಮೊದಲಿಗೆ ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲಿನ ಜ್ಯುವೆಲ್ಲರಿ ಶಾಪ್ ಮುಂದೆ ಬೀಟ್ ಹಾಕ್ತಾರೆ. ಒಳಗೆ ನುಗ್ಗೋಕು ಮುನ್ನ ಸುತ್ತಲಿನ ಸ್ಥಿತಿಗತಿಯನ್ನ ಅವಲೋಕಿಸ್ತಾರೆ. ಇದು ದರೋಡೆಕೋರರು ಜ್ಯುವೆಲ್ಲರಿ ಶಾಪ್ಗೆ ಎಂಟ್ರಿ ಕೊಡೋ ದೃಶ್ಯವಾದ್ರೆ, ರಾಬರ್ಸ್ ಗ್ಯಾಂಗ್ ಎಸ್ಕೇಪ್ ಆಗೋ ಎಕ್ಸ್ಕ್ಲೂಸಿವ್ ದೃಶ್ಯ TV9ಗೆ ಲಭ್ಯವಾಗಿದೆ. 5 ಆರೋಪಿಗಳು ಹೊರಗೆ ನಿಲ್ಲಿಸಿದ್ದ ಬೈಕ್ ಏರಿ ಎಸ್ಕೇಪ್ ಆಗೋ ದೃಶ್ಯ ಇದು. ಐವರು ದರೋಡೆಕೋರರು ಕೇವಲ 5 ನಿಮಿಷಗಳಲ್ಲಿ ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನ ದೋಚುತ್ತಾರೆ. ಅಷ್ಟೇ ಅಲ್ಲದೆ ಸುಮಾರು 70 ಉಂಗುರಗಳನ್ನ ಜೇಬಿಗಿಳಿಸಿ ಹೊರಗೆ ಕಾಲಿಡ್ತಾರೆ. ಒಳಗೆ ನಡೆದಿದ್ದ ದರೋಡೆ ಸತ್ಯ ಹೊರಗಿನ ಜನರಿಗೆ ಅರ್ಥವಾಗುತ್ತೆ. ದರೋಡೆಕೋರರ ಧಾವಂತ, ಅವರುಗಳ ಚಲನಾವಲನ ಗಮನಿಸಿದ್ದ ಜನ ದರೋಡೆಕೋರರನ್ನ ಬೆನ್ನಟ್ಟುತ್ತಾರೆ. ಮೊಬೈಲ್ ಮುಟ್ಟದ ಖತರ್ನಾಕ್ ಗ್ಯಾಂಗ್. ದರೋಡೆಕೋರರು ಸ್ಥಳದಿಂದ ಕಾಲ್ಕಿಳುವಾಗ 2 ಬ್ಯಾಗ್ಗಳನ್ನ ಹೊತ್ತೊಯ್ದಿದ್ದಾರೆ. ಭಯದಲ್ಲೇ ವೇಗವಾಗಿ ಬೈಕನ್ನ ಓಡಿಸಿಕೊಂಡು ಹೋದ ಗ್ಯಾಂಗ್ ಅನ್ನ ಜನ ಬೆನ್ನಟ್ಟುತ್ತಿದ್ದಂತೆ ಗಾಳಿಯಲ್ಲಿ ಗುಂಡು ಹಾರಿಸಿ ಪರಾರಿಯಾಗಿದ್ದಾರೆ. ಇನ್ನು ಆರೋಪಿಗಳು ದರೋಡೆಗೆ ಒಟ್ಟು 8 ಗನ್ನನ್ನ ಯೂಸ್ ಮಾಡಿದ್ದಾರೆ ಎನ್ನಲಾಗಿದೆ. ಆದರೆ ಎಲ್ಲೂ ಕೂಡ ಕ್ರಿಮಿಗಳು ಮೊಬೈಲ್ ಬಳಸಿಲ್ಲ. ಇದನ್ನ ನೋಡಿ ಕಾಕಿಯೇ ಶಾಕ್ ಆಗಿದೆ. ಘಟನೆ ಸಂಬಂಧ ಸ್ಕೈ ಜ್ಯುವೆಲ್ಲರಿ ಶಾಪ್ ಮ್ಯಾನೇಜರ್ ಹುಣಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. 8 ಕೆಜಿ 34 ಗ್ರಾಂ 200 ಮಿಲಿ ಚಿನ್ನ ದರೋಡೆ ಆಗಿದೆ ಅಂತ ಉಲ್ಲೇಖಿಸಿದ್ದಾರೆ. ರಾಮ್, TV9 ಮೈಸೂರು. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.